ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ಸವ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ರುಚಿಯಾಗಿರುವಂತಹ ಮೊಸರು ಬತ್ತಿ ಯಾವ ಥರ ಮಾಡೋದಂತಂದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನಷ್ಟು ರೈಸ್ ತೊಗೊಂಡಿದ್ದೀನಿ. ಲೈಟಾಗಿ ಸ್ವಲ್ಪ ಬಿಸಿ ಇರಬೇಕದು. ಮತ್ತು ಅರ್ಧ ತೊಗೊಂಡಿದ್ದೀನಿ. ಒಟ್ಟು 1.5 ಬೌಲ್ನಷ್ಟು ರೈಸ್ ತೊಗೊಂಡಿದ್ದೀನಿ. ಸ್ವಲ್ಪ ಮೆತ್ತಗಿರಬೇಕು ರೈಸ್, ಲೈಟಾಗಿ ಬಿಸಿ ಇರಬೇಕು ಬುತ್ತಿ ಮಾಡುವಾಗ. ಈಗ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಅನ್ನ ಮಾಡುವಾಗ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಹಾಗೆ ಮೊಸರು ಸಹ ಹಾಕ್ಕೊತಿದ್ದೀನಿ. ಎಷ್ಟು ಬೇಕಾಗತ್ತೆ ನೋಡಿ ಹಾಕ್ಕೋಬೇಕು. ಮತ್ತು ಆಮೇಲೆ ಬೇಕಾದರೆ ಸಾಲದಾದ್ರೆ ಹಾಕ್ಕೋಬೋದು. ಈ ಥರ ಎಲ್ಲ ಕಲಿಸಿ ಇನ್ನೂ ಸ್ವಲ್ಪ ಬೇಕಾಗತ್ತೆ ಹಾಕ್ಕೋತಿದ್ದೀನಿ. ಇವಾಗ ಒಂದು ಕಪ್ಪರ ಆಯ್ತು, ಒಂದು ಬೌಲರ್ ಆಯ್ತು ತೊಗೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಈಗ ಅನ್ನನ ಸ್ವಲ್ಪ ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಆವಾಗ ಬುತ್ತಿ ಉಂಡೆ ತುಂಬ ಸಾಫ್ಟಾಗಿ ಬರ್ತೈತಿ. ಮೊಸರು ಬುತ್ತಿ ಮಾಡುವಾಗ ಫ್ರೆಶ್ ಇರಬೇಕು. ಇವಾಗ ಸ್ವಲ್ಪ ಹಾಲು ಹಾಕ್ಕೊತಿದ್ದೀನಿ. ಒಂದು 1/4 ಕಪ್ನಷ್ಟು ಅಷ್ಟೇ ಹಾಕ್ಕೊತಿದ್ದೀನಿ. ಇವಾಗ ಬುತ್ತಿ ಉಂಡಿನ ರೆಡಿ ಮಾಡ್ಕೊಳ್ಳೋಣ. ಅನ್ನ ಹತ್ಬಾರ್ದಂದ್ರೆ ಸ್ವಲ್ಪ ಹಾಲು ಹಚ್ಕೊಂಡು ಈ ಥರ ಬುತ್ತಿನ ಕಟ್ಟಬೇಕು. ಬುತ್ತಿ ಉಂಡೆ ಬೇಕಾದರೆ ಸಣ್ಣ ಕಟ್ಕೋಬೇಕು, ದೊಡ್ಡದು ಬೇಕಾದರೆ ದೊಡ್ಡದು ಕಟ್ಕೋಬೇಕು. ಈ ಥರ ಬುತ್ತಿ ಮಾಡಿ ಊಟ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತೈತಿ. ಈ ಥರ ಬುತ್ತಿ ಮಾಡಿದರೆ ಊರಿಗೆ ಹೋದರೂ ತೊಗೊಂಡು ಹೋಗ್ಬೋದು. 2 ದಿನ ಗಂಟಲೆ ಇಟ್ಟರೆ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿರ್ತೈತಿ ಬುತ್ತಿ, ಹಾಳಾಗೋದಿಲ್ಲ. 2 ದಿನ ಗಂಟಲೆ ಇಟ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಹೊರಗೆ ಎಲ್ಲಿಗಾರ ಹೋದಾಗ. ನೋಡಿ ಬುತ್ತಿ ಉಂಡೆ ಯಾವ ಥರ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿರ್ತೈತಿ. ಈ ರೀತಿ ನೀವು ಒಂದ್ಸರಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗ್ತೈತಿ. ಬುತ್ತಿ ಉಂಡೆ ಜೊತೆಗೆ ಶೇಂಗಾ ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರೆ ತುಂಬ ಚೆನ್ನಾಗಿರ್ತೈತಿ. ಬುತ್ತಿ ಜೊತೆಗೆ ಚಟ್ನಿ ಪುಡಿ ಹಚ್ಕೊಂಡು ತಿಂದರೆ ಹಿಂಗೆ ಶೇಂಗಾ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿರ್ತೈತಿ. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಬುತ್ತಿ ವಿಡಿಯೋ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.